ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ. ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಹೇಗೆ ಆಚರಿಸಿದ್ವಿ, ಎಳ್ಳು ಬೆಲ್ಲವನ್ನು ಹೇಗೆ ಬೀರಿದ್ವಿ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಕೊಬ್ಬರಿನ ತಗೊಂಡು ಈ ರೀತಿ ಮೇಲ್ಗಡೆ ಇರೋ ಬ್ಲ್ಯಾಕ್ ಸ್ಕಿನ್ನು ಕಪ್ಪುದಾಗಿ ಏನಿರುತ್ತೆ ಅದನ್ನೆಲ್ಲನೂ ಹೊರ್ಕೊಳ್ತೀನಿ. ಎಲ್ಲರೂ ರೆಡಿಮೇಡ್ ತಂದು ಮನೆಯಲ್ಲೇ ಹಾಗೆ ಎಳ್ಬೀರ್ತಾರೆ. ಆದರೆ ನನಗದು ಇಷ್ಟ ಆಗಲ್ಲ. ಯಾಕೆಂದರೆ ನಾವು ದೇವ್ರ ನೈವೇದ್ಯಕ್ಕೆ ಹಸು ಕರು ಪೂಜೆಗೆ ಎಲ್ಲ ಕೊಡೋದ್ರಿಂದ ನಾನೇ ಮನೆಯಲ್ಲಿ ಮಡಿಯಾಗಿ ಎಲ್ಲ ಪ್ರತಿಯೊಂದನ್ನು ಮಾಡ್ಕೊಳ್ತೀನಿ. ಪ್ರತಿ ವರ್ಷ ಕೂಡ ಹೀಗೆ ಮಾಡ್ತೀನಿ. ಹೀಗೆ ಕೊಬ್ಬರಿನ ಎಲ್ಲ ಪ್ರತಿಯೊಂದನ್ನು ಕೂಡ ಕೊಬ್ಬರಿನೂ ಹೀಗೆ ಒಂದು ಸ್ವಲ್ಪನೂ ಕೂಡ ಆ ಕಪ್ಪುದು ಸ್ಕಿನ್ ಏನಿದೆ ಅದಿಲ್ಲದೆ ನೀಟಾಗಿ ಎಲ್ಲನೂ ಈ ರೀತಿಯಾಗಿ ಒರೆದು ಇಟ್ಕೊಳ್ಬೇಕಾಗುತ್ತೆ. ಫುಲ್ಲು ನೀಟಾಗಿ ಎಲ್ಲ ತೆಗೆದು ಈ ರೀತಿ ಎಲ್ಲ ಇಟ್ಕೊಂಡು ಆಮೇಲಿಂದ ಸಣ್ಣ ಸಣ್ಣದಾಗಿ ಅದನ್ನು ಸಣ್ಣದಾಗಿ ಹಚ್ಕೋಬೇಕು. ತುಂಬ ಒಬ್ಬೊಬ್ಬರು ದಪ್ಪಗೆ ಹಚ್ತಾರೆ. ಆ ರೀತಿ ಬಾಯಿಗೆ ಅಷ್ಟು ದಪ್ಪ ಚೆನ್ನಾಗಿರಲ್ಲ. ಈ ರೀತಿ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಸಿಗುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಈ ರೀತಿಯಾಗಿ ನೋಡಿ ಸಣ್ಣ ಕಟ್ ಮಾಡಿಕೊಂಡು ಬಿಸಿಲಿನಲ್ಲಿ ಸ್ವಲ್ಪ ಒಣಗಾಕಬೇಕು. ಆಮೇಲೆ ಈ ರೀತಿ ಬೆಲ್ಲನೂ ಕೂಡ ಹೀಗೆ ತಗೊಂಡು ನಾನು ದಪ್ಪಚ್ಚು ತೊಗೊಳ್ತೀನಿ. ದಪ್ಪಚ್ಚು ತಗೊಂಡು ನೋಡಿ ಈ ರೀತಿ ಕೈನಲ್ಲೇ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಇದರಲ್ಲಿ ಚಾಕುನಲ್ಲಿ ಕಟ್ ಮಾಡಿದ್ರೆ ದಪ್ಪ ಬರುತ್ತೆ, ಇಲ್ಲ ಅಂದರೆ ಪುಡಿ ಆಗಿಬಿಡುತ್ತೆ, ಚಿಕ್ಕದಾಗಿ ಕಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ಬೆಲ್ಲನ ಕೈನಲ್ಲೇ ಚಿಕ್ಕದಾಗಿ ಮುರ್ಕೊಂಡಿದ್ದೀನಿ. ಮುರ್ಕೊಂಡು ಇದನ್ನು ಕೂಡ ಬಿಸಿಲಲ್ಲಿ ಒಣಗಾಕಬೇಕು. ನಂತರ ನಾನು ಕಡಲೆಕಾಯಿ ಬೀಜನ ಒಂದು ಪಾತ್ರೆಯಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ತೀನಿ. ಯಾಕೆಂದರೆ ಜಾಸ್ತಿ ಹಾಕ್ಕೊಂಡ್ರೆ ಒಂದು ಕಡೆ ಇದಾಗುತ್ತೆ, ಸೀದೋಗ್ಬಿಡುತ್ತೆ, ಒಂದು ಕಡೆ ಅದು ಹತ್ತಿರಲ್ಲ, ಫ್ರೈ ಆಗಿರಲ್ಲ ನೀಟಾಗಿ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ನಾನು ನೀಟಾಗಿ ಹುರ್ಕೊಳ್ತೀನಿ. ಹೀಗೆ ಕೆಂಪಗಾಗೋವರೆಗೂ ಅದ್ರ ಸಿಪ್ಪೆ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರ್ಕೊಳ್ಳೋವರೆಗೂ ಚೆನ್ನಾಗಿ ಉರಿಬೇಕು. ಸ್ವಲ್ಪ ಸಿಮ್ ಉರಿ ಜಾಸ್ತಿನೇ ಮಾಡ್ಕೊಳ್ಳಿ, ಸ್ವಲ್ಪ ಬೇಗ ಆಗುತ್ತೆ. ಈ ರೀತಿ ಕೆಂಪಾಗಿ ಅದು ಬದಲಾಗಬೇಕು, ಸ್ವಲ್ಪ ಬ್ಲ್ಯಾಕ್ ಕಲರು ಬರುತ್ತೆ. ಹೀಗಾಗಿ ಚೆನ್ನಾಗಿ ಕಡಲೆಕಾಯಿ ಬೀಜನ ಹುರಿದು ಅದಾದಮೇಲೆ ಸಿಪ್ಪೆನ ಅದನ್ನು ಬಿಸಿ ಇರುವಾಗಲೇ ಅದರ ಸಿಪ್ಪೆನ ನಾವು ತಗೋಬೇಕಾಗುತ್ತೆ. ಒಂದು ಮರ ಅಥವಾ ಒಂದು ಯಾವುದಾದ್ರು ಪ್ಲೇಟು, ಮೊರ ಇರುತ್ತೆ ನೋಡಿ, ಅದರಲ್ಲಿ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಚೆನ್ನಾಗಿ ಕೇರ್ಬೋದು, ಸಿಪ್ಪೆ ಬೇರೆ ಅದು ಬೇರೆ. ಚೆನ್ನಾಗಿ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಬಿಸಿನಲ್ಲೇ ನೀಟಾಗಿ ಈ ರೀತಿ ನೋಡಿ, ಈ ರೀತಿ ಉಜ್ಜಬೇಕು. ಉಜ್ಜಿಬಿಟ್ಟು ಹಾಗೆ ಈ ರೀತಿ ಕಡಲೆಕಾಯಿ ಬೀಜ ಸಿಪ್ಪೆನೆಲ್ಲ ತೆಗೆದು ಎರಡೆರಡು ಭಾಗ ಮಾಡಿ ಆ ಸಿಪ್ಪೆ ಬೇರೆ ಇದನ್ನು ಬೇರೆ ಬಿಡಿಸಿ ನೀಟಾಗಿ ಇಟ್ಕೋಬೇಕು. ಇನ್ನು ನೋಡಿ ಈ ರೀತಿ ಆಗುತ್ತೆ. ಸಿಪ್ಪೆ ಬೇರೆ ಇದು ಬೇರೆ ಮಾಡಿದ್ರೆ ಈ ರೀತಿ ನೀಟಾಗಿ ಆಗುತ್ತೆ. ನೆಕ್ಸ್ಟು ಅದೇ ಪಾತ್ರೆಗೆ ಎಳ್ಳು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಎಳ್ಳು ಒಬ್ಬೊಬ್ಬರು ಉರಿತಾರೆ, ಒಬ್ಬೊಬ್ಬರು ಉರಿಯಲ್ಲ. ಆದರೂ ಎಳ್ಳು ಹುರಿದಷ್ಟು ರುಚಿ ಜಾಸ್ತಿ. ನಾನಂತೂ ಹುರ್ಕೊಳ್ತೀನಿ. ಇದನ್ನು ಅಷ್ಟೇ ಕೆಂಪು ಬಣ್ಣ ಬರೋವರೆಗೂ ಸ್ವಲ್ಪ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಕೆಂಪಗಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ತಿರ್ಕೋಬೇಕಾಗುತ್ತೆ. ನೆಕ್ಸ್ಟು ಒಂದು ಪಾತ್ರೆ ತಗೊಂಡು ಈಗ ನಾವೇನೇನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನೋಡಿ, ಕೊಬ್ಬರಿ, ಬೆಲ್ಲ, ಕಟ್ ಮಾಡ್ಕೊಂಡಿಟ್ಟಿರೋ ಕೊಬ್ಬರಿ, ಬೆಲ್ಲ, ಹಾಗೆ ಕಡಲೆಕಾಯಿ ಬೀಜ ಮೂರನ್ನು ಹಾಕ್ಕೊಂಡು, ಮತ್ತು ನಾನು ಹುರುಗಡ್ಲೆ ತೊಗೊಂಡಿದ್ದೀನಿ, ಹುರುಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಳ್ಳು ಹಾಕ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ.
ಜೊತೆಗೆ ಜೀರಿಗೆ ಪೆಪ್ಪರ್ಮೆಂಟು ಅನ್ನೋದು ನೋಡಿದ್ದೀರಾ, ಅದನ್ನು ಹಾಕ್ಕೊಳ್ತಾರೆ. ಈಗ ಎಲ್ಲರೂ ಹಾಕ್ಕೊಳ್ತಾರೆ, ನಾನು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಕೊಡುತ್ತೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳು, ಬೆಲ್ಲ, ಕೊಬ್ಬರಿ, ಕಡಲೆಕಾಯಿ ಬೀಜ, ಜೀರಿಗೆ, ಪೆಪ್ಪರ್ಮೆಂಟು ಏನೇನು ಹಾಕಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಎಳ್ಳು ಸ್ವಲ್ಪ ಕೆಳಗಡೆ ಇರುತ್ತೆ. ಇದಾದಮೇಲೆ ಈಗ ಫಸ್ಟು ನಾನು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಡ್ತೀನಿ. ಫಸ್ಟು ದೇವ್ರಿಗೆ ನೈವೇದ್ಯಕ್ಕಿಟ್ಟೆ ಮುಂದೆ ಎಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ನಾವು ಅದನ್ನು ಎಂಜಾಯ್ ಮಾಡದೆ ಮಡಿಯಾಗಿ ಮಾಡ್ತೀವಿ. ದೇವರಿಗೆ ನೈವೇದ್ಯ ಇಟ್ಟು ನೆಕ್ಸ್ಟು ಮಗು ಕೈಲಿ, ಅಂದರೆ ನನ್ನ ಮಗಳ ಕೈಲಿ ಏನು ಎಳ್ಳು ಬೀರಿಸ್ತೀನಿ ಅವಳ ಕೈಲಿ ಹಸುಗೆ, ನೆಕ್ಸ್ಟ್ ದೇವರಾದ್ಮೇಲೆ ಹಸುಗೆ 3 ಸಲ ಅದನ್ನು ಅವಳ ಕೈಯಿಂದ ಹಾಕಿಸ್ತೀನಿ. ನೆಕ್ಸ್ಟು ಗೋಪೂಜೆಗೆ ನಾವು ರೆಡಿ ಆಗ್ತೀವಿ. ಗೋಪೂಜೆಗೆ ಪೊಂಗಲ್ ಮಾಡ್ಕೊಂಡಿದ್ದೀನಿ. ಸ್ವೀಟ್ ಪೊಂಗಲ್ ಮಾಡಿ ದೇವ್ರ ಪೂಜೆಗೆ ರೆಡಿ ಆದ್ವಿ. ಈಗ ಹೋದ್ವಿ ನೋಡಿ, ಹಸು ಹತ್ರ ಹೋಗಿ ಹಸುಗೆ ಪೂಜೆ ಮಾಡ್ತೀವಿ. ಫಸ್ಟು ಹಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಗೋವಿನ ಪೂಜೆ. ಕಿಚ್ಚಾಯಿಸೋದು ಅಂದ್ಬಿಟ್ಟು ಬೆಂಕಿ ಒಳಗಡೆ ದನ ಕರುಗಳನ್ನೆಲ್ಲ ಕಿಚ್ಚಾಯಿಸ್ತಾರೆ. ನಮ್ಮ ಸಿಟಿ ಸೈಡ್ ಆ ಥರ ಎಲ್ಲ ಮಾಡಲ್ಲ. ಹೀಗೆ ಹಸು ಹುಡ್ಕೊಂಡೋಗಿ ಎಲ್ಲಿರುತ್ತೆ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ಹಸುವಿನ ಪೂಜೆ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲರೂ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾವು ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಅದಕ್ಕೆ ಏನು ತಗೊಂಡು ಹೋಗಿದ್ವಿ, ಮಗು ಕೈಲಿ ಹಾಕ್ಸಿದ್ದು ಎಳ್ಳು ಮತ್ತು ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು ಎಲ್ಲನೂ ಅದಕ್ಕೆ ನೈವೇದ್ಯ ಕೊಟ್ಟು ಅದನ್ನು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟು ಮನೆಗೆ ಬಂದು ಆ ಎಳ್ಳು ಬೆರೆಸ್ಕೊಂಡು ಏನಿದ್ವಿ ಅದನ್ನು ಒಂದು ಮಣೆ ಹಾಕಿ ಮಗುನ ಅದ್ರಲ್ಲಿ ಕೂರಿಸಿ ಫಲ ಎರಿಯೋದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದಕ್ಕೆ ಫಲ ಎರಿಬೇಕು ಅಂದರೆ ನಾವು ಏನು ಕಲಿಸ್ಕೊಂಡಿರ್ತೀವಿ ಎಳ್ಳು ಇದು, ಅದು ಒಂದು ಎಳಚ್ಲೆ ಹಣ್ಣು ಜೊತೆಗೆ ಕಾಯಿನು, ₹1 ಆಗ್ಬೋದು, ₹2 ಆಗ್ಬೋದು, ಕಾಯಿನು ತಗೊಂಡು ಅದನ್ನು ಮಗು ತಲೆ ಮೇಲೆ ಈ ರೀತಿ ಹಾಕಬೇಕು. ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅದಾದಮೇಲೆ ಈ ರೀತಿ ಕಬ್ಬು, ಎಳ್ಳು, ಸಕ್ಕರೆ ಹಚ್ಚು, ಬಾಳೆಹಣ್ಣು, ಅರಿಶಿನ, ಕುಂಕುಮ ಕೊಟ್ಟು ಮನೆಗೆ ಎಳ್ಳು ಬೀರೋದಕ್ಕೆ ನಮ್ಮ ಹೆಣ್ಮಕ್ಳನ್ನ ಕಳಿಸ್ತೀವಿ. ಫ್ರೆಂಡ್ಸ್, ಏನೋ ಹೇಳ್ತಾರಲ್ಲ, ಹೆಣ್ಮಗು ಇಲ್ಲದೆ ಇರೋ ಮನೆ, ಚಂದ್ರನಿಲ್ಲದೆ ಇರೋ ಆಕಾಶ ಎರಡೂ ಚೆನ್ನಾಗಿರೋದಿಲ್ಲ ಅಂತ. ಹೀಗೆ ಹೆಣ್ಮಗು ಇದ್ದರೆ ಹಬ್ಬ ಹರಿದಿನಗಳು ಎಲ್ಲ ತುಂಬ ಚಂದ. ಅದ್ರ ಒಂದು ವೈಬ್ಸೇ ಬೇರೆ ಅಂತ ಹೇಳ್ಬೋದು. ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.